ಹೆಚ್ಐ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. 5ನೇ ದಿನವೂ ತಾಯಿ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಮೂಹ. ಧರ್ಮ ದರ್ಶನದ ಸಾಮಾನ್ಯ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದ ಜಿಲ್ಲಾಧಿಕಾರಿ. ಟಿಕೆಟ್ ಮತ್ತು ಪ್ರಸಾದದಿಂದ 2.5 ಕೋಟಿ ಆದಾಯ. ಹಾಸನಾಂಬೆ ಜಾತ್ರೆಯಲ್ಲಿ ಸೇವಾ ಕಾರ್ಯದಲ್ಲಿ ತೊಡಗಿರುವ ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳು. 2 ಪಾಳಿಗಳಲ್ಲಿ ಭಕ್ತರಿಗೆ ಅತ್ಯವಶ್ಯಕ ಸೇವೆ ಒದಗಿಸುತ್ತಿರುವ ಮಕ್ಕಳು. ಶ್ರದ್ಧೆ, ನಿಷ್ಠೆ ಮತ್ತು ಸೇವಾ ಮನೋಭಾವಕ್ಕೆ ಸಾರ್ವಜನಿಕರ ಮೆಚ್ಚುಗೆ. ಜಿಲ್ಲಾಡಳಿತದ ನಿಯಮ ಪಾಲನೆ ಮಾಡದ ಮಾಜಿ ಸಚಿವರು. ಹಾಸನಾಂಬೆ ದರ್ಶನಕ್ಕೆ ಬಂದ ಎಚ್ಡಿ ರೇವಣ್ಣ ಕಾರು ತಡೆದು ಆಕ್ರೋಶ. ನಡೆದುಕೊಂಡು ಹೋಗಿ ದರ್ಶನ ಪಡೆದ ದಂಪತಿಗಳು. ಧರ್ಮ ದರ್ಶನದ ವ್ಯವಸ್ಥೆಯನ್ನ ಮತ್ತಷ್ಟು ಸುಧಾರಿಸುವ ಉದ್ದೇಶದಿಂದ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಜನಸಾಮಾನ್ಯರಂತೆ ಸರತಿ ಸಾಲಿನಲ್ಲಿ ನಿಂತು ಹಾಸನಾಂಬೆ ದೇವಿಯ ದರ್ಶನ ಪಡೆದರು. ಅಧಿಕಾರಿಯಾಗಿ ಅಲ್ಲ, ಭಕ್ತಿಯಾಗಿ ಬಂದ ಅವರು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಇದೇ ವೇಳೆ ಜಿಲ್ಲಾಧಿಕಾರಿಗಳು ಮಾಧ್ಯಮದೊಂದಿಗೆ ಮಾತನಾಡಿ, ನಾನೊಬ್ಬ ಸಾಮಾನ್ಯ ಭಕ್ತಳು. ₹1000 ಟಿಕೆಟ್ ಇರಲಿ, ಗೋಲ್ಡ್ ಪಾಸ್ ಇರಲಿ, ವಿಶೇಷ ಪ್ರವೇಶ ಇರಲಿ, ಇವುಗಳಿಗಿಂತ ದೇವರು ನನಗೆ ನಡೆಯುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿದ್ದೇನೆ. ದರ್ಶನಕ್ಕೆ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಆದರೂ ಯಾವುದೇ ಒತ್ತಡವಿಲ್ಲದ ರೀತಿ ವ್ಯವಸ್ಥೆ ನಡೆದಿದೆ. ಕೆಲವರು ಬ್ಯಾರಿಕೇಡ್ ಬಳಿ ಕಾಲಿಗೆ ಗಾಯಗೊಂಡಿದ್ದಾರೆ. ಇದನ್ನು ನಾನು ಸರತಿ ಸಾಲಿನಲ್ಲಿ ಗಮನಿಸಿದ್ದೇನೆ ಎಂದರು. ಹಾಸನಾಂಬ ಜಾತ್ರೆ ಸಂದರ್ಭದಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಶಿಸ್ತುಬದ್ಧ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಾವು ಪೂರ್ವ ಸಿದ್ದತೆ ಎಲ್ಲಾ ಯೋಜನೆಗಳನ್ನು ಮಾಡಿಕೊಂಡಿದ್ದೇವೆ. ಪ್ರತಿದಿನ ಸುಮಾರು 1.5 ಲಕ್ಷದಿಂದ 2 ಲಕ್ಷದವರೆಗೂ ಭಕ್ತರು ಹಾಸನಾಂಬೆಯ ದರ್ಶನಕ್ಕೆ ಬರ್ತಿದ್ದಾರೆ. ಈ ಭಕ್ತಾಭಿವೃದ್ಧಿಯನ್ನ ಗಮನದಲ್ಲಿಟ್ಟುಕೊಂಡು ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಉತ್ತಮ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ಎಂದರು. ದೇವಿ ದರ್ಶನದ ವೇಳೆ ಅವರ ಸರಳ ಧೋರಣೆ, ನೆಲಜೀವಿ ವರ್ತನೆ ಮತ್ತು ಪ್ರಾಮಾಣಿಕ ಮಾತುಗಳು ಜನರಲ್ಲಿ ಚರ್ಚೆಗೆ ಕಾರಣವಾಗಿದ್ದು, ಅಧಿಕಾರದಲ್ಲಿದ್ದರೂ ಭಕ್ತಿಯಲ್ಲಿ ಸರಳತೆ ಎಂಬ ಮೆಚ್ಚುಗೆಗೆ ಪಾತ್ರರಾದರು. ಹಾಸನ ಜಿಲ್ಲೆಯ ಅಧಿದೇವತೆ ಶ್ರೀ ಹಾಸನಾಂಬೆ ದೇವಿಯವರ ದರ್ಶನೋತ್ಸವದ 5ನೇ ದಿನ ಹಾಸನ ನಗರವೇ ಭಕ್ತಿ ಮತ್ತು ಶ್ರದ್ಧೆಯ ಮಹಾಸಾಗರವಾಗಿ ಮಾರ್ಪಟ್ಟಿತ್ತು. ಬೆಳಗ್ಗೆ ಆರಂಭದಲ್ಲಿ ದರ್ಶನಾರ್ಥಿಗಳ ಸಂಖ್ಯೆ ಇಳಿಮುಖವಾಗಿದ್ದರೂ ಕೆಲ ಸಮಯದಲ್ಲೇ ಭಕ್ತರ ದಂಡುಗಳು ದೇವಸ್ಥಾನದತ್ತ ಹರಿದು ಬಂದಿತು. ಎಲ್ಲಾ ದರ್ಶನ ಸಾಲುಗಳು ತುಂಬಿ ತುಳುಕುತ್ತಿದ್ದರೂ ಯಾವುದೇ ಅಡಚಣೆ ಹಾಗೂ ಅವ್ಯವಸ್ಥೆ ಕಾಣಿಸಲಿಲ್ಲ. ದೇವಿ ದರ್ಶನ ವ್ಯವಸ್ಥೆ ಶಿಸ್ತಿನಿಂದ ನಡೆದಿದೆ. ಹೆಚ್ಐ ನ್ಯೂಸ್, ಹಾಸನ್. ಹಾಸನಾಂಬೆ ಜಾತ್ರೆಯ 2ನೇ ದಿನದ ಉತ್ಸವದ ವೇಳೆ ಭಕ್ತರ ಸೇವೆಗೆ ತೊಡಗಿರುವ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ತಮ್ಮ ಶ್ರದ್ಧೆ, ನಿಷ್ಠೆ ಮತ್ತು ಸೇವಾ ಮನೋಭಾವದಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ರಾಜ್ಯ ಮುಖ್ಯ ಆಯುಕ್ತರಾದ ಪಿಜೆಆರ್ ಸಿಂಧ್ಯಾ ಅವರ ನಿರ್ದೇಶನದಂತೆ ರಾಜ್ಯ ಸಹ ಕಾರ್ಯದರ್ಶಿ ಎಲ್ಟಿ ಲೋಕೇಶ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ಜಿಲ್ಲಾ ಕಾರ್ಯದರ್ಶಿ ಪ್ರಿಯಾಂಕಾ, ಸಂಘಟಕ ಆರ್ಜಿ ಗಿರೀಶ್ ಮತ್ತು ಇತರೆ ಜಿಲ್ಲಾ ಸ್ಕೌಟ್ಸ್ ಅಂಡ್ ಗೈಡ್ಸ್ ನಾಯಕರ ಸಹಕಾರದೊಂದಿಗೆ ಈ ರಾಜ್ಯ ಮಟ್ಟದ ಸೇವಾ ಶಿಬಿರ ಯಶಸ್ವಿಯಾಗಿ ನಡೆಯುತ್ತಿದೆ. ಈ ಶಿಬಿರದಲ್ಲಿ 2 ಪಾಳಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವಿದ್ಯಾರ್ಥಿಗಳು ದೇವಾಲಯದ ಸುತ್ತಮುತ್ತ ಭಕ್ತರಿಗೆ ಅತ್ಯವಶ್ಯಕ ಸೇವೆಗಳನ್ನು ಸಲ್ಲಿಸುತ್ತಿದ್ದಾರೆ. ಭಕ್ತರು ಸರತಿ ಸಾಲಿನಲ್ಲಿ ಸಾಗುವಾಗ ಅವರಿಗೆ ಕುಡಿಯುವ ನೀರನ್ನು ವಿತರಿಸುವುದು, ವಿಶೇಷ ಚೇತನರು ಹಾಗೂ ವಯೋವೃದ್ಧರನ್ನ ಗಾಲಿಕುರ್ಚಿಗಳಲ್ಲಿ ಕೂರಿಸಿ ದೇವಿ ದರ್ಶನ ಮಾಡಿಸುವುದು, ಸಾಲಿನಲ್ಲಿ ಕಾಯೋ ಭಕ್ತರನ್ನ ಸಮಾಧಾನಪಡಿಸುವುದು, ಪ್ರಸಾದ ಕೌಂಟರ್ನಲ್ಲಿ ಪ್ರಸಾದ ವಿತರಿಸುವುದು, ಆಹಾರ ಪೋಲಾಗದಂತೆ ನಿಯಂತ್ರಿಸುವುದು ಮುಂತಾದ ಕೆಲಸಗಳಲ್ಲಿ ಅವರು ಅಪಾರ ಉತ್ಸಾಹದಿಂದ ತೊಡಗಿದ್ದಾರೆ. ಭಕ್ತರ ಸುಗಮ ದರ್ಶನಕ್ಕಾಗಿ ಮಕ್ಕಳ ಸೇವೆ ಅತ್ಯಂತ ಮಹತ್ತರ ಪಾತ್ರ ವಹಿಸುತ್ತಿದ್ದು, ಅವರ ನಿಷ್ಠೆ ಮತ್ತು ಶ್ರದ್ಧೆ ಎಲ್ಲರ ಮನಗೆದ್ದಿದೆ. ಜಾತ್ರೆಗೆ ಆಗಮಿಸುತ್ತಿರುವ ಭಕ್ತರು ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳ ಸೇವಾ ಮನೋಭಾವವನ್ನು ಶ್ಲಾಘಿಸಿ ಮಕ್ಕಳ ಈ ರೀತಿಯ ಸೇವೆ ಹಾಸನಾಂಬೆಯ ಆಶೀರ್ವಾದ ಪಡೆದಂತಿದೆ ಎಂದು ಪ್ರಶಂಸಿಸಿದ್ದಾರೆ. ಭಕ್ತರ ಅಗತ್ಯ ಕ್ಷಣದಲ್ಲಿ ನೆರವಿಗೆ ಧಾವಿಸುವ ಈ ವಿದ್ಯಾರ್ಥಿಗಳ ಸೇವಾ ಮನೋಭಾವ ಜಾತ್ರೆಯ ಶ್ರೇಯಸ್ಸಿಗೆ ಕಾರಣವಾಗಿದ್ದು, ದೇವಾಲಯದ ಆಡಳಿತ ಮಂಡಳಿ ಮತ್ತು ಜಿಲ್ಲಾಡಳಿತದಿಂದಲೂ ಮೆಚ್ಚುಗೆ ವ್ಯಕ್ತವಾಗಿದೆ. ಜಾತ್ರೆಯ ಭಕ್ತಿ ಭಾವದ ವಾತಾವರಣದ ಮಧ್ಯೆ ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳ ಶ್ರಮ ಮತ್ತು ನಿಷ್ಠೆ ನಿಜಕ್ಕೂ ಮಾದರಿಯಾಗಿದೆ. ಇದೇ ವೇಳೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಹಾಯಕ ರಾಜ್ಯ ಕಾರ್ಯದರ್ಶಿ ಲೋಕೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಹಾಸನಾಂಬೆ ದೇವಿ ಸೇವೆಗಾಗಿ ಬಂದಿದ್ದು ಮೊದಲ ದಿವಸದಂದು ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯಿಂದ ಮೊದಲ ಬ್ಯಾಚ್ನಲ್ಲಿ 700 ಜನರು ಸೇವೆ ಸಲ್ಲಿಸುತ್ತಿದ್ದಾರೆ. ರಾಜ್ಯ ಮುಖ್ಯ ಆಯುಕ್ತರಾದ ಪಿಜೆಆರ್ ಸಿಂಧ್ಯಾ ಅವರು ಈ ಸೇವೆ ಮಾಡಲು ನಿಯೋಜಿಸಿದ್ದಾರೆ. ಈ ಸೇವೆ ಭಕ್ತರಿಗೆ ಸುವ್ಯವಸ್ಥೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ವಿಕಲಚೇತನರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದ್ದು, 27 ಕೌಂಟರ್ನಲ್ಲಿ ಸೇವೆ, ಸ್ವಚ್ಛತೆ, ಲಾಡು ಪ್ರಸಾದ, ಊಟದ ವ್ಯವಸ್ಥೆ ಸೇರಿದಂತೆ ವಿವಿಧ ಭಾಗದಲ್ಲಿ ಸೇವೆ ಸಲ್ಲಿಸುತ್ತಿರುವುದಾಗಿ ತಿಳಿಸಿದರು. ಏಕಲವ್ಯ ಓಪನ್ ಗ್ರೂಪ್ ಮುಖಂಡ ಆರ್ಜಿ ಗಿರೀಶ್ ಮಾತನಾಡಿ, ಹಾಸನಾಂಬ ತಾಯಿ ಮತ್ತು ಶ್ರೀ ಸಿದ್ದೇಶ್ವರ ದೇವರ ದರ್ಶನಕ್ಕೆ ಜಿಲ್ಲಾಡಳಿತ ಅತ್ಯುತ್ತಮವಾಗಿ ವ್ಯವಸ್ಥೆ ಮಾಡಿದೆ. ಸರತಿ ಸಾಲಿನಲ್ಲಿ ಬರೋ ಭಕ್ತರಿಗೆ ಸೇವೆಯನ್ನು ಒದಗಿಸಲಾಗುತ್ತಿದೆ. ಹಲವಾರು ಸೇವೆಯನ್ನ ಕೊಡಲಾಗುತ್ತಿದೆ. ಜಿಲ್ಲಾಡಳಿತವು ಭಕ್ತರಿಗೆ ಉತ್ತಮ ಸೌಕರ್ಯ ಕಲ್ಪಿಸಿರುವುದಾಗಿ ಹೇಳಿದರು. ಹೆಚ್ಐ ನ್ಯೂಸ್, ಹಾಸನ್. ಎಲ್ಲರಿಗೂ ಕೂಡ ನಮಸ್ಕಾರ. ಈಗಾಗಲೇ ಹಾಸನಾಂಬ ತಾಯಿಯ ಹಾಸನಾಂಬ ತಾಯಿ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಬಹಳ ಸುವ್ಯವಸ್ಥಿತವಾಗಿ, ಬಹಳ ಉತ್ತಮವಾಗಿ ಹಾಸನ ಜಿಲ್ಲಾಡಳಿತ ವ್ಯವಸ್ಥೆಯನ್ನು ಕಲ್ಪಿಸಿದ್ದೆ. ಎಲ್ಲರೂ ಕೂಡ ಭಕ್ತಾದಿಗಳು ಬಂದು ಒಳ್ಳೆ ದರ್ಶನವನ್ನು ಪಡಿತಾ ಇದ್ದಾರೆ. ನಾವು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕರ್ನಾಟಕ ರಾಜ್ಯ ಸಂಸ್ಥೆ ಹಾಗೂ ಹಾಸನ ಜಿಲ್ಲಾ ಸಂಸ್ಥೆ ವತಿಯಿಂದ ಈ ಬಾರಿ ರಾಜ್ಯ ಮಟ್ಟದ ಒಂದು ಸೇವಾ ಶಿಬಿರ, ರೋಡ್ಸ್ ರೇಂಜರ್ಸ್ಗಳ ಸೇವಾ ಶಿಬಿರ ನಡೀತಾ ಇದೆ. ಈಗಾಗಲೇ ಸಾಕಷ್ಟು ಎಲ್ಲ ಬರತಕ್ಕಂಥ ಭಕ್ತಾದಿಗಳಿಗೆ ಕುಡಿಯುವ ಸರತಿ ಸಾಲಿನಲ್ಲಿ ಬರತಕ್ಕಂಥ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಸರತಿ ಸಾಲಿನಲ್ಲಿ ಸಾಗುವಾಗ
ಸ್ವಚ್ಛತೆಗೆ ಹೆಚ್ಚು ಒತ್ತು ಕೊಡುವಂತೆ, ಮತ್ತೆ ಮಕ್ಕಳು ಅಲ್ಲಲ್ಲಿ ತಪ್ಪಿಸ್ಕೊಳ್ತಾ ಇರ್ತಾರೆ, ಅವರಿಗೆ ಜಾಗೃತಿಯನ್ನು ಮೂಡಿಸತಕ್ಕಂಥ ಕೆಲಸವನ್ನ, ಮತ್ತೆ ವಿಶೇಷ ಚೇತನರನ್ನ ಕರೆದುಕೊಂಡು ಬಂದು ದರ್ಶನ ಮಾಡಿಸುವಂಥದ್ದು, ಹೀಗೆ ಪ್ರಸಾದದ ವಿತರಣೆಯಲ್ಲಿ ಹೀಗೆ ಹಲವಾರು ಕೌಂಟರ್ನಲ್ಲಿ ನಮ್ಮ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಎಲ್ಲಾ ರೋವರ್ಸ್ ರೇಂಜರ್ಸ್ಗಳು ಉತ್ತಮವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದಕ್ಕೆ ನಮ್ಮ ರಾಜ್ಯ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ PGR ಸಿಂಧಿಯಸ್ ಅವರು. ನನ್ನ ಹೆಸರು ಲೋಕೇಶ್ ಅಂತೇಳಿ LT ಲೋಕೇಶ್. ನಾನು ಸಹಾಯಕ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕರ್ನಾಟಕ ರಾಜ್ಯ ಸಂಸ್ಥೆಯಿಂದ ಈ ಒಂದು ಸೇವಾ ಶಿಬಿರದ ನಾಯಕನಾಗಿ ನಾನಿಲ್ಲಿ ಬಂದಿದ್ದೇನೆ. ಕೆಲಸ ಹಾಸನಾಂಬ ದೇವಿಯ ಸೇವೆಗೋಸ್ಕರ ನಾನು ಬಂದಿದ್ದೇನೆ. ನಿಜಕ್ಕೂ ಕೂಡ ಈ ವರ್ಷ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯಿಂದ ನಾವು ಮೊದಲನೇ ಬ್ಯಾಚ್ನಲ್ಲಿ 700 ನಮ್ಮ ವಾಲಂಟಿಯರ್ಸ್ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ರಾಜ್ಯದ ವಿವಿಧ ಕಾಲೇಜುಗಳಿಂದ ರೋವರ್ಸ್ ಮತ್ತು ರೇಂಜರ್ಸ್ಗಳು 700 ಸಂಖ್ಯೆಯಲ್ಲಿ ಬಂದು ದೇವಿಯ ಸೇವೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಕರ್ನಾಟಕ ರಾಜ್ಯದ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಮುಖ್ಯ ಆಯುಕ್ತರಾದಂತಹ ಮಾಜಿ ಸಚಿವರು ಆದಂತಹ ಸನ್ಮಾನ್ಯ ಶ್ರೀ PGR ಸಿಂಧಿಯಾರವರು ಈ ಒಂದು ಸೇವೆಯನ್ನು ಮಾಡಲಿಕ್ಕೆ, ನಿಯೋಜನೆ ಮಾಡಲಿಕ್ಕೆ ನಮಗೆಲ್ಲ ಸಹಕಾರವನ್ನು ಅವರು ಕೊಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಈ ಹಾಸನಾಂಬೆ ದೇವಿ ದರ್ಶನಕ್ಕೆ ಬಂದ ಮಾಜಿ ಸಚಿವ ಹಾಗೂ ಶಾಸಕರಾದ HD ರೇವಣ್ಣ ಮತ್ತು ಭವಾನಿ ರೇವಣ್ಣ ಸೋಮವಾರ ಬೆಳಗ್ಗೆ ದೇವಸ್ಥಾನದ ಮುಖ್ಯ ಪ್ರದೇಶ ದ್ವಾರದಲ್ಲಿ ನಡೆದ ಘಟನೆಯಿಂದ ಕೆಲಕಾಲ ಅಸಮಾಧಾನಗೊಂಡು ನಂತರ ದೇವಾಲಯದವರೆಗೂ ನಡೆದುಕೊಂಡೇ ಬಂದ ಘಟನೆ ನಡೆದಿದೆ. ಹಾಸನಾಂಬೆ ದರ್ಶನಕ್ಕೆಂದು ಕಾರಿನಲ್ಲಿ ಬಂದಾಗ ಕಂದಾಯ ಇಲಾಖೆ ಸಿಬ್ಬಂದಿಗಳು ರೇವಣ್ಣ ಅವರ ಕಾರನ್ನ ದೇವಾಲಯದ ಗೇಟ್ ಬಳಿ ತಡೆದರು. ಇದರಿಂದ ಸ್ವಲ್ಪ ಅಸಮಾಧಾನಗೊಂಡ ರೇವಣ್ಣ ಕ್ಷಣಕಾಲ ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ರು. ನಂತರ ಅವರು ಪತ್ನಿ ಭವಾನಿ ರೇವಣ್ಣ ಅವರೊಂದಿಗೆ ನಡೆದುಕೊಂಡು ದೇವಸ್ಥಾನ ಪ್ರವೇಶಿಸಿ ಹಾಸನಾಂಬೆ ದೇವಿಯ ದರ್ಶನ ಪಡೆದರು. ದೇವಾಲಯದ ಗರ್ಭಗುಡಿಯಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಪೂಜೆ ಸಲ್ಲಿಸಿದ ರೇವಣ್ಣ ದಂಪತಿಗಳು ಕುಟುಂಬದ ಸದಸ್ಯರಾದ ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡ, ಚೆನ್ನಮ್ಮ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಸೂರಜ್ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಹೆಸರಲ್ಲಿ ವಿಶೇಷ ಅರ್ಚನೆ ಮಾಡಿಸಿದ್ರು. ಪೂಜೆ ಬಳಿಕ ರೇವಣ್ಣ ಅವರು ದೇವಿಯ ಆರತಿ ತಟ್ಟೆಯಲ್ಲಿ ಗರಿಗರಿ ನೋಟುಗಳನ್ನು ಅರ್ಪಿಸಿ ಕುಂಕುಮ ಮತ್ತು ದೇವರ ಮೇಲಿದ ಹೂವನ್ನ ಪಡೆದುಕೊಂಡ್ರು. ಬ್ರಾಹ್ಮಿ, ಕೌಮಾರಿ ಮತ್ತು ಮಹೇಶ್ವರಿ ದೇವರ ಮೇಲಿದ ಕುಂಕುಮವನ್ನ ವಿಶೇಷವಾಗಿ ಕೇಳಿ ಪಡೆದಿದ್ದಾರೆ ಎನ್ನಲಾಗಿದೆ. ದರ್ಶನದ ನಂತರ HD ರೇವಣ್ಣ ಮಾಧ್ಯಮಗಳೊಂದಿಗೆ ಮಾತನಾಡಿ, ನಾನು ₹1000 ಟಿಕೆಟ್ ಖರೀದಿಸಿ ಬಂದಿದ್ದೇನೆ. ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ, ಮಳೆ ಬೆಳೆ ಚೆನ್ನಾಗಿರಲಿ, ಜನರು ಸಮೃದ್ಧಿಯಾಗಿರಲಿ ಎಂದು ಪ್ರಾರ್ಥನೆ ಮಾಡಿದ್ದೇನೆ. ದೇವೇಗೌಡರು ಆರೋಗ್ಯವಾಗಿರಲಿ, ದೇವಿಯ ಅನುಗ್ರಹ ಎಲ್ಲರ ಮೇಲಿರಲಿ ಎಂದರು. ಈ ದೇವಸ್ಥಾನದ ವ್ಯವಸ್ಥೆ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಕೇಳಲು ಹೋಗಲ್ಲ, ಟೈಮ್ ಬರುತ್ತದೆ ಬಿಡಿ ಎಂದರು. RSS ನಿಷೇಧ ಕುರಿತಾಗಿ ಕೇಂದ್ರ ಸಚಿವ ಪ್ರಿಯಾಂಕ ಖರ್ಗೆ ಬರೆದ ಪತ್ರದ ವಿಚಾರ ಕೇಳಿದಾಗ ಅಷ್ಟು ದೊಡ್ಡ ವಿಷಯ ಗೊತ್ತಿಲ್ಲಪ್ಪ, ಅಷ್ಟು ದೊಡ್ಡದಾಗಿ ನಾನು ಬೆಳೆದಿಲ್ಲ ಎಂದು ಪ್ರತಿಕ್ರಿಯೆ ನೀಡಿದರು. HCN ನ್ಯೂಸ್ ಹಾಸನ್. ನಮ್ಮ ಜಿಲ್ಲೆ ಜನತೆಗೆ ಒಳ್ಳೆ ಮಳೆ ಬೆಳೆಯಾಗಿ ನಮ್ಮ ಜನ ಸಮೃದ್ಧಿಯಾಗಿರಬೇಕು ಅಂತ ದೇವರ ಪ್ರಾರ್ಥನೆ ಮಾಡಿದ್ದೀನಿ ಅಷ್ಟೇ. ಅಷ್ಟ್ಬಿಟ್ಟು ನಾನು ಇನ್ನೇನು ರಿಯಾಕ್ಟ್ ಮಾಡಲ್ಲ. ಎಲ್ಲ ಮಾಧ್ಯಮ ಮಿತ್ರರಿಗೂ ಒಳ್ಳೇದಾಗಬೇಕು. ಜಿಲ್ಲೆ ಎಲ್ಲ ಮಾಧ್ಯಮ ಮಿತ್ರರು, ಎಲೆಕ್ಟ್ರಾನಿಕ್ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲ್ಲರಿಗೂ ತಮ್ಮ ಕುಟುಂಬಕ್ಕೆಲ್ಲ ಒಳ್ಳೇದಾಗಬೇಕು. ಸರ್ ವ್ಯವಸ್ಥೆ ಹೆಂಗಿದೆ ಸರ್? ನನಗೆ ಗೊತ್ತಿಲ್ಲ, ಅದೆಲ್ಲ ನಾನು ಕೇಳೋದು. ಪಕ್ಷದ ಪರವಾಗಿ ಏನಾದ್ರು ನಾನು ಪಕ್ಷ ಅವೆಲ್ಲ ಟೈಮ್ ಬರುತ್ತೆ ಬಿಡ್ರಿ. ವಿಶೇಷವಾಗಿ ನಾನು ರಾಜ್ಯದ ಜನತೆಗೆ ಆ ತಾಯಿ ಒಳ್ಳೇದು ಮಾಡಲಿ, ಜಿಲ್ಲೆ ಜನತೆಗೆ ಒಳ್ಳೆ ಮಾಡಿ ಮಳೆ ಬೆಳೆಯಾಗಿ ಜನ ಸಮೃದ್ಧಿಯಾಗಿರಬೇಕು ಅಷ್ಟೇ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದ ಜನತೆಗೊಂದು ಸಂತಸದ ಸುದ್ದಿ. ಫರ್ನಿಚರ್ ಎಕ್ಸ್ಪೋ 2025 ದೀಪಾವಳಿಯ ಪ್ರಯುಕ್ತ ಅತಿ ದೊಡ್ಡ ಸೇಲ್. ಆಯ್ದ ಫರ್ನಿಚರ್ಗಳ ಮೇಲೆ ಪಡೆಯಿರಿ ಅಪ್ ಟು 70% ರಿಯಾಯಿತಿ. ಈ ಅವಕಾಶ ಇದೇ ಅಕ್ಟೋಬರ್ 4ರಿಂದ 8ರವರೆಗೂ ಮಾತ್ರ. ಭೇಟಿ ಕೊಡಿ ಫರ್ನಿಚರ್ ಎಕ್ಸ್ಪೋ 2025. ಸ್ಥಳ ಆರ್ಯ ಮ್ಯಾನ್ಷನ್, V1 ಹೋಟೆಲ್, RG ಪ್ಯಾಲೇಸ್, ಕೆ ಹೊಸ್ಕೊಪ್ಲು, KMF ಹತ್ತಿರ, HN ಪುರ ರಸ್ತೆ, ಹಾಸನ. ಫೋನ್ ನಂಬರ್ 6360877145. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. HCN ನ್ಯೂಸ್ಗೆ ಸ್ವಾಗತ.
ನ್ಯೂಸ್ಗೆ ಸ್ವಾಗತ. ಬೇಡಿಗನಹಳ್ಳಿಯ ರೈತ ಚಲುವೇಗೌಡ ಅವರು ಕಬ್ಬು ಕಟಾವು ಮಾಡುತ್ತಿದ್ದಾಗ ಕಬ್ಬಿನ ನಡುವೆ 3 ಚಿರತೆ ಮರಿಗಳನ್ನ ಕಂಡು ಬೆಚ್ಚಿಬಿದ್ದರು. ತಕ್ಷಣವೇ ಅವರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಸುದ್ದಿ ತಿಳಿದ ತಕ್ಷಣ ಡಿಎಫ್ಒ ಸೌರಭ್ ಕುಮಾರ್ ಹಾಗೂ ಡಿಆರ್ಎಫ್ಒ ಶಂಕರ್ ನೇತೃತ್ವದ ತಂಡ ಸ್ಥಳಕ್ಕಾಗಮಿಸಿದೆ. ಮರಿಗಳನ್ನ ಸ್ಥಳಾಂತರಿಸಲಾಗಿದೆ. ತಾಯಿ ಮರಳಿ ಬರಲು ಅವಕಾಶ ನೀಡುವ ಯೋಜನೆಯನ್ನ ರೂಪಿಸಲಾಗಿದೆ. ಮರಿಗಳನ್ನ ಕಬ್ಬಿನ ಗದ್ದೆಯಲ್ಲಿಯೇ ಮರದ ಪೆಟ್ಟಿಗೆಯಲ್ಲಿಡಲಾಗಿದೆ. ಈ ರಾತ್ರಿ ಚಿರತೆ ಬಂದು ಒಂದೇ ಮರಿಯನ್ನ ಕಚ್ಚಿಕೊಂಡು ಹೋಯಿತು. ಉಳಿದ 2 ಮರಿಗಳು ಪೆಟ್ಟಿಗೆಯಲ್ಲೇ ಉಳಿದವು. ಅರಣ್ಯ ಸಿಬ್ಬಂದಿ ಪ್ರತಿದಿನ ಮರಿಗಳಿಗೆ ಹಾಲುಣಿಸಿ ಆರೈಕೆ ಮಾಡುತ್ತಿದ್ರು. 3ನೇ ದಿನ ತಾಯಿ ಚಿರತೆ ಮತ್ತೆ ಬಂದು 2ನೇ ಮರಿಯನ್ನ ಕಚ್ಚಿಕೊಂಡು ತೆರಳಿದೆ. ಆದರೆ 3ನೇ ಮರಿ ಮಾತ್ರ ತಾಯಿ ಮಡಿಲಿಗೆ ಸೇರದೆ ಉಳಿದಿದೆ. 3ನೇ ಮರಿಯು ತಾಯಿ ಜೊತೆ ಸೇರಬೇಕೆಂಬ ದೃಢ ನಿಶ್ಚಯದಿಂದ ಡಿಎಫ್ಒ ಸೌರಭ್ ಕುಮಾರ್ ನೇತೃತ್ವದ ತಂಡ ಹೊಸ ಯೋಜನೆಯನ್ನ ರೂಪಿಸಿದೆ. ಭದ್ರಾ ಅರಣ್ಯದಿಂದ ಶ್ವಾನದಳವನ್ನ ಕರೆಸಿ ಚಿರತೆಯ ಹೆಜ್ಜೆ ಗುರುತು ಹಿಡಿಯಲು ಕಾರ್ಯಾಚರಣೆ ಪ್ರಾರಂಭಿಸಲಾಯಿತು. ಶ್ವಾನಗಳು ಸುಮಾರು 1 ಕಿಲೋಮೀಟರ್ ದೂರ ಚಿರತೆಯ ಜಾಡನ್ನ ಹಿಡಿದವು. ನಂತರ ಥರ್ಮಲ್ ಡ್ರೋನ್ ಹಾರಿಸಿ ಚಿರತೆ ಇರೋ ಸ್ಥಳವನ್ನ ಪತ್ತೆ ಹಚ್ಚಲಾಯಿತು. ಅರಣ್ಯ ಸಿಬ್ಬಂದಿ ಚಿರತೆ ಇರೋ ಸ್ಥಳದ ಸಮೀಪದಲ್ಲೇ 3ನೇ ಮರಿಯನ್ನ ಮರದ ಪೆಟ್ಟಿಗೆಯಲ್ಲಿ ಇಟ್ಟು ಹೋದ್ರು. ರಾತ್ರಿ ವೇಳೆಗೆ ತಾಯಿ ಚಿರತೆಯು ಮರಿಯ ಕೂಗನ್ನ ಕೇಳಿ ಬಂದಿತು. ಪೆಟ್ಟಿಗೆ ಮೇಲಿದ್ದ ಮರದ ತುಂಡನ್ನ ಕಾಲಿನಿಂದ ಎಳೆದು ಬದಿಸರಿಸಿ ತನ್ನ ಪುಟ್ಟ 3ನೇ ಮರಿಯನ್ನ ಕಚ್ಚಿಕೊಂಡು ತೆರಳಿತು. ಜಿಲ್ಲಾಧಿಕಾರಿ ಲತಾ ಕುಮಾರಿ ಮಾಧ್ಯಮದೊಂದಿಗೆ ಮಾತನಾಡಿ, ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಡಿಎಫ್ಒ ಸೌರಭ್ ಕುಮಾರ್ ಅವರ ನೇತೃತ್ವದಲ್ಲಿ 8 ದಿನಗಳ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ನಾವೆಲ್ಲರೂ ಮಾನವರ ಅಭಿವೃದ್ಧಿ ಬಗ್ಗೆ ಮಾತನಾಡುತ್ತೇವೆ, ಆದರೆ ಅರಣ್ಯ ಇಲಾಖೆಯವರು ಮೂಕ ಪ್ರಾಣಿಗಳ ಧ್ವನಿಯಾಗಿ ಅವರ ಬದುಕಿಗಾಗಿ ಹೋರಾಡಿದ್ದಾರೆ. ಇದು ಸಮಾಜಕ್ಕೆ ಒಳ್ಳೆಯ ಸಂದೇಶ. ಮಾನವರು ಮತ್ತು ಪ್ರಾಣಿಗಳು ಜೊತೆಯಾಗಿ ಬಾಳಬೇಕೆಂಬುದನ್ನು ಈ ಕಾರ್ಯಾಚರಣೆ ಸಾರುತ್ತದೆ ಎಂದರು. ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಟಿಎಫ್ಒ ಸೌರಭ್ ಕುಮಾರ್ ಒಂದು ಕಾರ್ಯಾಚರಣೆ ನಡೆಸಿ 3 ಚಿರತೆ ಮರಿಗಳನ್ನ ಬಿಟ್ಟು ಹೋಗಿದ್ದು, ತಾಯಿ ಚಿರತೆ ಮತ್ತು ಪುಟಾಣಿ ಮರಿಗಳನ್ನ ಒಂದು ಮಾಡಲು 8 ದಿನಗಳ ಕಾರ್ಯಾಚರಣೆ ಮಾಡಿ ಒಂದುಗೂಡಿಸಿದ್ದಾರೆ. ಇದೊಂದು ಒಳ್ಳೆಯ ಸಂದೇಶ. ಜನರು ಸ್ವಾರ್ಥದ ಬಗ್ಗೆ ಯೋಚಿಸುತ್ತಾರೆ. ನಾವುಗಳು ಕಾಡು ಪ್ರಾಣಿಗಳ ಬಗ್ಗೆಯೂ ಇದ್ದೇವೆ ಎಂಬುದನ್ನು ಅರಣ್ಯ ಇಲಾಖೆ ತೋರಿಸಿದೆ. ಮಾನವರು ಮತ್ತು ಪ್ರಾಣಿಗಳು ಜೊತೆಯಾಗಿ ಬಾಳಬೇಕಾಗುತ್ತದೆ. ಪ್ರಸ್ತುತ ಮಾನವ ಮತ್ತು ಪ್ರಾಣಿಯ ಸಂಘರ್ಷದ ನಡುವೆ ಇಂತಹ ಕಾರ್ಯಾಚರಣೆಗಳು ಒಂದು ಉದಾತ್ತ ಸಂದೇಶವನ್ನ ಸಾರುತ್ತದೆ. ನಮ್ಮ ದೇಶದ ಗಡಿಯಲ್ಲಿ ಯಾವ ರೀತಿ ಸೈನಿಕರು ನಮ್ಮನ್ನು ರಕ್ಷಿಸುತ್ತಾರೆ, ಅದೇ ರೀತಿಯಾಗಿ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾಡು ಪ್ರಾಣಿಗಳ ಜೊತೆಯಲ್ಲಿ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಅವುಗಳ ರಕ್ಷಣೆಯಲ್ಲಿ ತೊಡಗಿದ್ದಾರೆ. ಜೊತೆಗೆ ಅವುಗಳ ಜೊತೆ ಹೇಗೆ ಸಹಬಾಳ್ವೆಯಲ್ಲಿ ಬಾಳಬೇಕೆಂಬುದನ್ನು ತೋರಿಸಿದ್ದಾರೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. HCN ನ್ಯೂಸ್ ಹಾಸನ್. ಮರಿನ ತಾಯಿ ಜೊತೆ ಸೊಸೆ ಬಹಳ ಕಷ್ಟಪಟ್ಟಿದ್ದಾರೆ. 8 ದಿನ ಆದ್ಮೇಲೆ ಮೂರನೇ ಮರಿನ ತಗೊಂಡೋಗಿದ್ದಾರೆ. ಇದರದ್ದು ಬಹಳ ಅಪರೂಪ. ಏನ್ ಹೇಳ್ತಾರೆ? ನಾನು ಹೇಳೋದು ಇಷ್ಟೇ, ನಮ್ಮ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು, ಅದರಲ್ಲೂ ಮುಖ್ಯವಾಗಿ ನಮ್ಮ ಸೌರಭ್ ಕುಮಾರ್ IFS ಅವರು, ನಮ್ಮ ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸರ್ ಇದ್ದಾರೆ. ಅವರು ಒಂದು ಕಾರ್ಯಾಚರಣೆಯನ್ನು ನಡೆಸಿ ಆ 3 ಚಿರತೆಯ ಮರಿಗಳು ಅಬ್ಯಾಂಡನ್ಡ್, ಅವರು ಬಿಟ್ಟಿತ್ತು, ಅವನ್ನ ತಾಯಿ ಮತ್ತೆ ಪುಟಾಣಿ ಕಪ್ಸನ್ನ ಅವರು ಒಂದು ಮಾಡಲಿಕ್ಕೆ 8 ದಿನಗಳ ಕಾರ್ಯಾಚರಣೆ ಅವರ 7ನೇ ವಾರ್ಡ್ನಲ್ಲಿ ಅಸಮರ್ಪಕ ಚರಂಡಿ ಕಾಮಗಾರಿ ಬಗ್ಗೆ ಸ್ಥಳೀಯರು ಆರೋಪಿಸಿದ್ದ ಹಿನ್ನೆಲೆ ಸ್ಥಳೀಯ ವಾರ್ಡ್ 9 ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್, 7ನೇ ವಾರ್ಡ್ನಲ್ಲಿ ಗುತ್ತಿಗೆದಾರ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಆದರೆ ಕೆಲಸ ಮಾಡಿದ ನಂತರ ಅಳಿದುಳಿದ ವಸ್ತುಗಳನ್ನು ಅಲ್ಲೇ ಬಿಟ್ಟಿದ್ರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿತ್ತು. ಇದನ್ನೇ ಕಳಪೆ ಎಂದು ತಪ್ಪು ಮಾಹಿತಿ ನೀಡಿದ್ರು. ನಾನು ಚುನಾವಣೆ ಸಂದರ್ಭ ಮಾತು ಕೊಟ್ಟಂತೆ 7ನೇ ವಾರ್ಡ್ನ ಅಭಿವೃದ್ಧಿಗೆ ಮುಂದಾಗಿದ್ದೇನೆ ಮತ್ತು ಕಾಮಗಾರಿಯ ಗುಣಮಟ್ಟವನ್ನು ಸ್ವತಃ ನಮ್ಮ ಎಂಜಿನಿಯರ್ ಪರಿಶೀಲಿಸಿದ್ದು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಇಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ನನ್ನ ಗಮನಕ್ಕೆ ತಂದರೆ ಕ್ರಮ ವಹಿಸಲಾಗುವುದು ಮತ್ತು ಕಳಪೆ ಕಾಮಗಾರಿ ಮಾಡಿದ್ರೆ ಬಿಲ್ಲನ್ನ ತಡೆ ಹಿಡಿಯಲಾಗುವುದು. ಗುಣಮಟ್ಟದ ಕೆಲಸ ಮಾಡಿದ್ರೂ ಆರೋಪ ಮಾಡಬಾರದು ಎಂದರು. ಇಲ್ಲಿ ಇದ್ದಂತಹ ಹಲವಾರು ಸಮಸ್ಯೆಗಳನ್ನು ಈಗಾಗಲೇ ಬಗೆಹರಿಸಲಾಗಿದ್ದು, ಇಲ್ಲಿ ಸಾರ್ವಜನಿಕರು ಸಹ ಸ್ವಚ್ಛತೆಗೆ ಪುರಸಭೆಯೊಂದಿಗೆ ಕೈಜೋಡಿಸಬೇಕು. ಕಸಗಳನ್ನ ಕಸದ ಗಾಡಿಗಳಿಗೆ ಹಾಕುವಂತೆ ಮನವಿ ಮಾಡಿದ್ರು. ಯಾವುದೇ ಕಾರಣಕ್ಕೂ ಚರಂಡಿಗಳಿಗೆ ಹಾಕದಂತೆ ಈ ಸಂದರ್ಭದಲ್ಲಿ ಮನವಿ ಮಾಡಿದ್ರು. ಸ್ಥಳೀಯರಾದ ಈಶ್ವರ್, ಕಿರಣ್ ಮಾತನಾಡಿ, ನಮ್ಮ ವಾರ್ಡ್ನಲ್ಲಿ ಒಳಚರಂಡಿ ಕಸವನ್ನ ಚರಂಡಿಗೆ ಹಾಕುತ್ತಿದ್ದರಿಂದ ಸಮಸ್ಯೆಯಾಗಿತ್ತು. ಇದನ್ನ ನಮ್ಮ ಸದಸ್ಯರ ಗಮನಕ್ಕೆ ತಂದ ಸಂದರ್ಭ ಸ್ಲ್ಯಾಬ್ ಸೇರಿದಂತೆ ಇತರೆ ಕೆಲಸಗಳನ್ನ ಮಾಡಿಸಿದ್ದಾರೆ. ಮುಂದೆಯೂ ಇದೇ ರೀತಿ ಉತ್ತಮ ಕೆಲಸ ಮಾಡಲಿ ಎಂದರು. ಮುಂದೆ ನಮ್ಮ ವಾರ್ಡ್ನ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಈಗಾಗಲೇ ಅಧ್ಯಕ್ಷರಲ್ಲಿ ಮನವಿ ಮಾಡಿದ್ದೇನೆ ಎಂದರು. ಮಣ್ಣಿದ್ದ ಕಾರಣ ಅದನ್ನೇ ಕಳಪೆ ಕಾಮಗಾರಿ ಎಂದು ಹೇಳೋದು ತಪ್ಪು ಎಂದರು. HCN ನ್ಯೂಸ್ ಬೇಲೂರು. ದಯಮಾಡಿ ನಾಗರಿಕರು ಏನು ಮಾಡಬೇಕಂದ್ರೆ ತಮ್ಮ ಮನೆಯ ಒಂದು UGD ಇದಕ್ಕೆ ಏನು ಮಾಡ್ತಾರೆ, ಮಕ್ಕಳು ಬಳಸಿದಂಥ ಮಕ್ಕಳಿಗೆ ಹಾಕುವಂಥ ಡೈಪರ್ ಇರ್ಬೋದು, ಹೆಣ್ಮಕ್ಳು ಬಳಸೋಂಥ ಪ್ಯಾಡನ್ನೆಲ್ಲ UGD ಒಳಕ್ಕೆ ಹಾಕ್ತಾರೆ. ಹಾಗಾಗಿ ಕಟ್ಕೊಂಡು UGD ಲೀಕೇಜ್ ಆಗಿ ಚರಂಡಿಗೆ ಬರ್ತಾ ಇತ್ತಂತೆ. ಮೊನ್ನೆ ಅದಕ್ಕೂ ಫೋನ್ ಮಾಡಿದ್ರು. 8ನೇ ತಾರೀಕು ಫೋನ್ ಮಾಡಿದಾಗ ನಾನೇನು ಮಾಡಿದೆ, ಪೌರ ಕಾರ್ಮಿಕರ ದಿನಾಚರಣೆ ನಮಗೆಲ್ಲ ಗೊತ್ತು. ಅವತ್ತು ನಾನು ಹೇಳಿದೆ ಅವರಿಗೆ, ಕಿರಣ್ ಅವ್ರು ಫೋನ್ ಮಾಡಿದ್ರು ನನಗೆ. 8ನೇ ತಾರೀಕು ಇದ್ದಿದ್ದರಿಂದ ಏನು ಪೌರ ಕಾರ್ಮಿಕರ ದಿನಾಚರಣೆ ನಾಳೆ ಕೆಲಸ ಮಾಡಿಸ್ತೀನಿ ಅಂತ ಹೇಳಿ 9ನೇ ತಾರೀಕಲ್ಲ 10ನೇ ತಾರೀಕು ಕೆಲಸ ಮಾಡಿಸ್ತೀನಿ ಅಂತ ಹೇಳಿದೆ. 10ನೇ ತಾರೀಕು ಬೆಳಗ್ಗೆನೇ ಬಂದು
ಮಾಡೋಗಿದ್ದಾರೆ. ಇಲ್ಲಿ ತುಂಬ ಅವರು ಏನು ಹಳೆ ಡೆಕ್ಸ್ಲಾಬಿಂದು ಹಳೇದಿತ್ತು ಅದನ್ನೆಲ್ಲ ಒಡೆದಿಲ್ಲ ಹಾಕಿದ್ರು, ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಅದಕ್ಕೆ ಅಷ್ಟರೊಳಗೇ ಇವರು ಇಲ್ಲಿಯ ಕೆಲವು ನಿವಾಸಿಗಳು ಯಾರೋ ಗೊತ್ತಿಲ್ಲ, ಅವರಿಗೆಲ್ಲ ಏನು ಅನಿಸಿದೆ, ಅವ್ರು ಯಾವ ಇಂಜಿನಿಯರ್ಗಳನ್ನು ಕರ್ಕೊಂಡ್ಬಂದಿದ್ದಾರೆ ಅದು ನನಗೆ ಗೊತ್ತಿಲ್ಲ. ಯಾಕೆಂದರೆ ಇದು ಕಳಪೆ ಕಾಮಗಾರಿ ಆದರೆ ನೋಡಬೇಕಾದವರು ಇಂಜಿನಿಯರ್ಗಳು ಅಥವಾ ಅಧಿಕಾರಿಗಳು. ಅವ್ರನ್ನ ನಾನು ಕಳಿಸಿದ್ದೆ, ಅವ್ರು ಬಂದು ನೋಡಿ ಗುಣಮಟ್ಟದಿದೆ, ಚೆನ್ನಾಗಾಗಿದೆ ಕೆಲಸ, ಅದ್ರದ್ದೇನು ತೊಂದರೆ ಇಲ್ಲ. ಇಲ್ಲಿರೋ ಅಂಥ ಮಣ್ಣು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅರೇಹಳ್ಳಿ ಪಟ್ಟಣವು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದ್ದಂತೆ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಮನೆಗಳ ತ್ಯಾಜ್ಯವನ್ನು ವ್ಯವಸ್ಥಿತವಾಗಿ ವಿಲೇವಾರಿ ಮಾಡಲು ಗ್ರಾಮ ಪಂಚಾಯಿತಿಯು ಪಟ್ಟಣದ ಹೊರವಲಯ ಹೆಗಡಿಹಳ್ಳಿ ರಸ್ತೆಯ ಕೆಲ ವರ್ಷಗಳ ಹಿಂದೆಯೇ ತ್ಯಾಜ್ಯ ವಿಲೇವಾರಿ ಘಟಕದ ಕಾಮಗಾರಿಯನ್ನ ಪ್ರಾರಂಭಿಸಿತ್ತಾದರೂ ನಾನಾ ಕಾರಣಗಳಿಂದ ಅಂತಿಮ ಹಂತ ತಲುಪುವಲ್ಲಿ ವಿಳಂಬವಾಗಿದೆ. ಇಂತಹವುಗಳ ನಡುವೆ ಪಟ್ಟಣದ ಬಹುತೇಕ ಮನೆಗಳಲ್ಲಿ ಶೇಖರಿಸಿಟ್ಟ ತ್ಯಾಜ್ಯವನ್ನ ವಾಹನಗಳ ಮೂಲಕ ಸಂಗ್ರಹಿಸಿ ನಿಗದಿಪಡಿಸಿದ ಸ್ಥಳದಲ್ಲಿ ಪಂಚಾಯಿತಿಯವರು ವಿಲೇವಾರಿ ಮಾಡುತ್ತಿದ್ದರೂ ಸಹ ಕೆಲ ಬುದ್ಧಿಜೀವಿಗಳು ಪಟ್ಟಣದ ಹೊರವಲಯ ಲಿಂಗಾಪುರ ಗ್ರಾಮ ವ್ಯಾಪ್ತಿಯ ಸ್ಮಶಾನದ ಹತ್ತಿರ ಸೇರಿದಂತೆ ಇನ್ನಿತರೆ ವಿವಿಧ ರಸ್ತೆ ಬದಿಗಳಲ್ಲಿ ತ್ಯಾಜ್ಯವನ್ನ ಬಿಸಾಡುತ್ತಾ ರಾಶಿ ಗುಡ್ಡೆಯಾಗುತ್ತಿರುವುದನ್ನು ಕಂಡು ಪ್ರಜ್ಞಾವಂತ ಸಾರ್ವಜನಿಕರು ಅವರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಗ್ರಾಮ ಪಂಚಾಯಿತಿಯು ಪಟ್ಟಣದ ಶುಚಿತ್ವಕ್ಕೆ ಮಹತ್ವ ನೀಡುವ ಉದ್ದೇಶದಿಂದ ಈ ಹಿಂದೆ ಪ್ರತಿ ಮನೆಗಳಿಗೆ ತ್ಯಾಜ್ಯವನ್ನ ಸಂಗ್ರಹ ಮಾಡಲು ಬಕೆಟ್ಗಳನ್ನು ವಿತರಿಸಿ ಪಟ್ಟಣದಲ್ಲಿ ಪ್ರತಿನಿತ್ಯ ಹೊರವಲಯ ಗ್ರಾಮಗಳಲ್ಲಿ ವಾರಕ್ಕೆ 2 ಬಾರಿ ವಾಹನಗಳ ಮೂಲಕ ತ್ಯಾಜ್ಯವನ್ನ ಸಂಗ್ರಹಿಸಿ ಪಟ್ಟಣದ ಹೊರವಲಯ ನಿಗದಿಪಡಿಸಿದ ಸ್ಥಳದಲ್ಲಿ ವಿಲೇವಾರಿ ಮಾಡುತ್ತಿದ್ದರೂ ಕೆಲವರು ರಸ್ತೆ ಬದಿಗಳಲ್ಲಿ ತಂದು ಬಿಸಾಡುತ್ತಿರುವುದು ಪಟ್ಟಣದ ಅಶುಚಿತ್ವಕ್ಕೆ ಕಾರಣವಾಗಿದೆ. ಅಲ್ಲದೆ ರಸ್ತೆಯ ಬದಿಗಳಲ್ಲಿರುವ ತ್ಯಾಜ್ಯದ ರಾಶಿ ಗುಡ್ಡಗಳನ್ನು ಹಲವು ಬಾರಿ ಪಂಚಾಯಿತಿಯವರು ವಿಲೇವಾರಿ ಮಾಡಿ ಸೂಚನಾ ಫಲಕಗಳನ್ನು ಅಳವಡಿಸಿದ್ರೂ ಪುನರಾವರ್ತನೆ ಆಗುತ್ತಿರುವುದಕ್ಕೆ ನಿತ್ಯ ಸಂಚರಿಸುವ ನೂರಾರು ವಾಹನ ಸವಾರರು ಮತ್ತು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗುತ್ತಿದೆ. ಆದ್ದರಿಂದ ಈ ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಕಡಿವಾಣ ಹಾಕಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಪಟ್ಟಣದ ವಿವಿಧೆಡೆ ದೊಡ್ಡ ಮಟ್ಟದ ಹಲವಾರು ತ್ಯಾಜ್ಯದ ತಾಣ ಆಗೋದ್ರಲ್ಲಿ ಸಂಶಯವಿಲ್ಲ ಎಂದರು. HCN ನ್ಯೂಸ್ ಬೇಲೂರು. ನಾವು ಆಗಾಗ್ಗೆ ಊಟಕ್ಕೆ ಸೇರ್ತೇವೆ, ಊಟಕ್ಕೆ ಸೇರುವುದೇ ದೊಡ್ಡ ಅಪರಾಧವೇ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನಿಸಿದರು. ಅವರು ಇಂದು ಹುಬ್ಬಳ್ಳಿಗೆ ತೆರಳೋ ಮುನ್ನ ಕಿತ್ತೂರು ಉತ್ಸವದ ಜ್ಯೋತಿಗೆ ಚಾಲನೆ ನೀಡಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಮುಖ್ಯಮಂತ್ರಿಗಳು ತಮ್ಮ ಸಂಪುಟ ಸದಸ್ಯರಿಗಾಗಿ ಇಂದು ಆಯೋಜಿಸಿರುವ ಭೋಜನ ಕೂಟದ ಬಗ್ಗೆ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಅವರು ಮೇಲಿನಂತೆ ಪ್ರತಿಕ್ರಿಯೆ ನೀಡಿದರು. HCN ನ್ಯೂಸ್ ಬೆಂಗಳೂರು. ನಾವು ಊಟಕ್ಕೆ ಸೇರೋದೇ ಒಂದು ದೊಡ್ಡ ಅಪರಾಧ ಅಂತ ಮಾಡ್ಕೊಂಡಿದ್ದೀರಲ್ಲ, ಮತ್ತೆ ಯಾಕೆ ಕೇಳ್ತಾ ಇದ್ದೀರಿ? ಸೇರ್ತಾ ಇರ್ತೀವಿ ಯಾವಾಗ್ಲೂ. ಸರ್ RSS ಬ್ಯಾನ್ ಮಾಡಬೇಕು ಅಂತ ಪ್ರಿಯಾಂಕಾ ಖರ್ಗೆ ಲೆಟರ್ ಬರೆದಿದ್ದಾರೆ ಸರ್. ಪ್ರಿಯಾಂಕಾ ಖರ್ಗೆ ಬರ್ತಾರೆ ಸರ್. ಬೇಲೂರು ಕಲೆ, ಸಾಹಿತ್ಯ, ನೃತ್ಯ, ಸಾಂಸ್ಕೃತಿಕ ವಿಶೇಷ ತಾಣವಾದ ನಿಟ್ಟಿನಲ್ಲಿ ಇಲ್ಲಿ ಅಗತ್ಯವಿರುವ ಕಲಾಮಂದಿರವನ್ನು YDD ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ 4.20 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತದೆ ಎಂದು HK ಸುರೇಶ್ ಹೇಳಿದರು. ಬೇಲೂರು ಪಟ್ಟಣದ YDD ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ 15 ಲಕ್ಷದಲ್ಲಿ ನಿರ್ಮಾಣವಾಗುತ್ತಿರುವ ಆಡಿಟೋರಿಯಂ ಕಟ್ಟಡ ನಿರ್ಮಾಣದ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಬೇಲೂರು ಪಟ್ಟಣದಲ್ಲಿ ಪ್ರತಿಷ್ಠಿತ ಕಾಲೇಜು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ YDD ಪ್ರಥಮ ದರ್ಜೆ ಕಾಲೇಜು ವಿಶೇಷವಾದ ಆವರಣ ಮತ್ತು ಸುಂದರ ಪರಿಸರವನ್ನ ಹೊಂದಿದೆ. ಈ ಹಿಂದೆ 1000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡಿದ ನಿದರ್ಶನವಿದೆ. ಹಾಗೆಯೇ ಇವತ್ತಿಗೂ ಕೂಡ ವಿದ್ಯಾರ್ಥಿಗಳು ಎಲ್ಲಾ ವಿಷಯ ಕಲಿಕೆಗೆ ಇಲ್ಲಿನ ಕಾಲೇಜು ಸಮಿತಿ ಸಹಕಾರ ಮತ್ತು ನೆರವಿನಿಂದ ವ್ಯಾಸಂಗಕ್ಕೆ ಅನುಕೂಲ ಮಾಡಲಾಗಿದೆ. ವಿಶೇಷವಾಗಿ ಸ್ನಾತಕೋತ್ತರ ಪದವಿಗಳನ್ನು ಹೆಚ್ಚೆಚ್ಚು ತೆರೆಯಲು ಮುಂದಾಗಲಾಗಿದೆ. ಅಲ್ಲದೆ ವಿದ್ಯಾರ್ಥಿಗಳ ಪಠ್ಯದ ಜೊತೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಕೂಡ ಉತ್ತೇಜನ ನೀಡುವ ಕೆಲಸವನ್ನ ಮಾಡಲಾಗುತ್ತಿದೆ. ಶೀಘ್ರದಲ್ಲೇ ನಿರ್ಮಾಣವಾಗುತ್ತಿರುವ ಕಲಾಮಂದಿರ ಕೇವಲ ಕಾಲೇಜಿಗಷ್ಟೇ ಸೀಮಿತವಾಗದೆ ಸಾರ್ವಜನಿಕರ ಉಪಯೋಗಕ್ಕೆ ಅವಕಾಶ ಕಲ್ಪಿಸಲಾಗುತ್ತದೆ. ಪ್ರತಿ ವಿದ್ಯಾರ್ಥಿಗಳು ಕೂಡ ಯಾವುದೇ ಸಮಸ್ಯೆ ಇದ್ರೂ ನೇರವಾಗಿ ನಮ್ಮನ್ನ ಅಥವಾ ಕಾಲೇಜು ಸಮಿತಿ ಸದಸ್ಯರನ್ನ ಸಂಪರ್ಕಿಸಬಹುದು ಎಂದರು. YDD ಪ್ರಥಮ ದರ್ಜೆ ಕಾಲೇಜು ಸಮಿತಿ ಸದಸ್ಯ ಹೆಬ್ಬಾಳು ಹಾಲಪ್ಪ ಮಾತನಾಡಿ, ಮಲೆನಾಡಿನ ಸುಂದರ ಪರಿಸರದಲ್ಲಿರುವ YDD ಕಾಲೇಜು ನಿಜಕ್ಕೂ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಮೀರಿಸುವ ರೀತಿಯಲ್ಲಿ ಇಲ್ಲಿನ ವಾತಾವರಣವಿದೆ. ಈಗಾಗಲೇ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಪ್ರಾಧ್ಯಾಪಕರು ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸಲು ಅನೇಕ ಕಾರ್ಯಕ್ರಮಗಳನ್ನು ಶಾಸಕರ ನೇತೃತ್ವದಲ್ಲಿ ನಡೆಸಿದ್ದಾರೆ. ಬೇಲೂರಿನಲ್ಲಿ ಕಲಾಮಂದಿರ ಇಲ್ಲ ಎಂಬ ಕೊರಗು ಈ ಹಿಂದಿನಿಂದ ಇತ್ತು. ಅದನ್ನು ಶಾಸಕರಾದ HK ಸುರೇಶ್ ಅವರು 4.20 ಕೋಟಿ ವೆಚ್ಚದಲ್ಲಿ ಕಲಾಮಂದಿರ ನಿರ್ಮಿಸುವ ಮೂಲಕ ಜನತೆಯ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅಲ್ಲದೆ ಶಾಸಕರು ಒಳಾಂಗಣ ಕ್ರೀಡಾಂಗಣ ನಿರ್ಮಾಣಕ್ಕೂ ಮುಂದಾಗಿರೋದು ನಿಜಕ್ಕೂ ಸಂತೋಷ ತಂದಿದೆ ಎಂದರು. ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಕೃಷ್ಣೇಗೌಡ ಮಾತನಾಡಿ, 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಲಾಮಂದಿರಕ್ಕೆ ಚಾಲನೆ ನೀಡಿದ್ದು ಲೋಕೋಪಯೋಗಿ ಇಲಾಖೆ ವತಿಯಿಂದ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ YDD ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಡಾ ಮಹೇಶ್, ಕಾಲೇಜು ಸಮಿತಿ ಸದಸ್ಯರಾದ YS ಸಿದ್ದೇಗೌಡ, ಅಜಿತ್,
ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕೃಷ್ಣೇಗೌಡ, ಕಾಲೇಜು ಪ್ರಾಧ್ಯಾಪಕರಾದ ವೀರಭದ್ರಪ್ಪ, ಬಾಬು ಸೇರಿದಂತೆ ಇನ್ನುಳಿದ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ವಿಶ್ವವಿಖ್ಯಾತ ಆಗಿರ್ತಕ್ಕಂಥ OEDD ಕಾಲೇಜು. ಈ ಕಾಲೇಜಿಗೆ ಒಂದು ಇತಿಹಾಸ ಇದೆ. ಆ ಕಾಲೇಜಿಗೆ ರೂಸಾ ಅನುದಾನದ ಅಡಿಯಲ್ಲಿ 15 ಲಕ್ಷ ರೂಪಾಯಿದು ಒಂದು ಆಡಿಟೋರಿಯಂನ, ಅಂದರೆ ಇಂಟರ್ನಲ್ ಆಡಿಟೋರಿಯಂನ ಗುದ್ಲಿ ಪೂಜೆ ನಡೆಸಿದ್ದೀವಿ. ಕೇವಲ ಒಂದೂವರೆ ತಿಂಗಳೊಳಗಡೆ ಈ ಕಾಮಗಾರಿಯನ್ನು ಸಂಪೂರ್ಣಗೊಳಿಸ್ತಾರೆ. ಇದಾದ ನಂತರ ಕೆಲವೇ ದಿವಸಗಳಲ್ಲಿ ಈ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ಬೇಲೂರಿನ ವಿಶ್ವವಿಖ್ಯಾತ ಆಗಿರ್ತಕ್ಕಂಥದ್ದಕ್ಕೆ ಆಡಿಟೋರಿಯಂ ಇಲ್ಲ ಅಂತಕ್ಕಂಥದ್ದು, ಅದನ್ನು OEDD ಕಾಲೇಜಲ್ಲಿ 4,20,00,000ದಲ್ಲಿ ಇನ್ನು ಕೆಲವೇ ದಿವಸಗಳಲ್ಲಿ ಗುದ್ಲಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ನಮ್ಮ ಕಮಿಟಿಯ ಎಲ್ಲ ಸದಸ್ಯರು, ಈ ಒಂದು ಕಾಲೇಜಿನ ಪ್ರಾಂಶುಪಾಲರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು, ನಮ್ಮೆಲ್ಲ ಸ್ಟೂಡೆಂಟ್ಸ್ಗಳು, ಪೇರೆಂಟ್ಸ್ಗಳು, ಈ ಕಾಲೇಜಿನ ಹಿತೈಷಿಗಳು ಸೇರಿಸಿ ಪೂಜೆಯನ್ನು ನೆರವೇರಿಸ್ತಕ್ಕಂಥ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ನವೆಂಬರ್ ತಿಂಗಳಿನಲ್ಲಿ ನಡೆಯಲಿರುವ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ಹಿನ್ನೆಲೆ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ಹಿರಿಯ ಪತ್ರಕರ್ತ ರಾಜೇಶ್ ರನ್ನ ನೇಮಕ ಮಾಡಲಾಗಿದ್ದು, ಇದೇ ವೇಳೆ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ KH ವೇಣುಕುಮಾರ್ ಆದೇಶದ ಪ್ರತಿಯನ್ನ ನೀಡಿದರು. ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ KH ವೇಣುಕುಮಾರ್ ಅವರು ಈ ಕುರಿತು ಅಧಿಕೃತ ಪ್ರಕಟಣೆ ನೀಡಿ ರಾಜ್ಯ ಚುನಾವಣಾ ಅಧಿಕಾರಿಯಾದ ರವಿಕುಮಾರ್ ಅವರ ಆದೇಶದ ಪ್ರತಿ ರಾಜೇಶ್ ಅವರಿಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವೇಣುಕುಮಾರ್ ಅವರು, ಈ ಬಾರಿ ನಡೆಯಲಿರುವ ಸಂಘದ ಚುನಾವಣೆ ಸಂಪೂರ್ಣ ನಿಷ್ಪಕ್ಷಪಾತವಾಗಿ ಯಾವುದೇ ಬಾಹ್ಯ ಪ್ರಭಾವ ಅಥವಾ ಒತ್ತಡಗಳಿಲ್ಲದೆ ಶಿಸ್ತಿನಿಂದ ಸಾಗುವಂತೆ ವಿನಂತಿಸುತ್ತೇನೆ ಎಂದು ಹೇಳಿದರು. ರಾಜ್ಯ ಚುನಾವಣಾಧಿಕಾರಿ ರವಿಕುಮಾರ್ ಅವರ ನಿರ್ದೇಶನದಂತೆ ಹಿರಿಯ ಪತ್ರಕರ್ತ BJ ರಾಜಗೋಪಾಲ್ ಅವರ ಶಿಫಾರಸಿನ ಮೇರೆಗೆ ರಾಜೇಶ್ ಅವರನ್ನ ನೇಮಕ ಮಾಡಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷರು, ಕಾರ್ಯದರ್ಶಿ, ಸದಸ್ಯರು ಮತ್ತು ಹಾಸನದ ವಿವಿಧ ಪತ್ರಕರ್ತರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ. ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನಮ್ಮ ಹಿರಿಯ ಪತ್ರಕರ್ತರಾದಂಥ BJ ರಾಜಗೋಪಾಲ್ ಅವರನ್ನ ರಾಜ್ಯ ಚುನಾವಣಾ ಅಧಿಕಾರಿಗಳಾದಂಥ ಶ್ರೀಯುತ ರವಿಕುಮಾರ್ ಅವರು ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಇವತ್ತು ಆದೇಶ ಪ್ರತಿಯನ್ನ ಚುನಾವಣಾಧಿಕಾರಿಗಳಾದಂಥ ರಾಜೇಶ್ ಅವರಿಗೆ ವಹಿಸುವ ಮೂಲಕ ಜಿಲ್ಲೆಯ ಪತ್ರಕರ್ತರ ಸಂಘದ ಚುನಾವಣೆಯನ್ನು ನಿಷ್ಪಕ್ಷಪಾತವಾಗಿ ಯಾವುದೇ ಪ್ರಭಾವಗಳಿಗೆ ಒಳಗಾಗದಂತೆ ನಡೆಸಿಕೊಡಬೇಕಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಎಲ್ಲರೂ ಕೈಜೋಡಿಸಿದ್ರೆ ತಾಲೂಕಿನ ಅಭಿವೃದ್ಧಿ ಸಾಧ್ಯವೆಂದು ಶಾಸಕ HK ಸುರೇಶ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬೇಲೂರು ತಾಲೂಕಿನ ದಬ್ಬೆ ಗಡಿಯಲ್ಲಿ ಹಮ್ಮಿಕೊಂಡಿದ್ದ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ತಾಲೂಕಿನ ದಬ್ಬೆ ಗಡಿಯಿಂದ ಕನ್ನಾಪುರ ಸೇರೋ ರಸ್ತೆವರೆಗೂ 1 ಕೋಟಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಇಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಗಿದೆ. ಸದ್ಯದಲ್ಲೇ ಕಾಮಗಾರಿ ಪ್ರಾರಂಭಿಸಲಾಗುವುದು. ಈ ರಸ್ತೆ ಅಭಿವೃದ್ಧಿಯಿಂದ ಸುಮಾರು 30 ಹಳ್ಳಿಗಳಿಗೆ ಅನುಕೂಲ ಕಲ್ಪಿಸಿದಂತಾಗುತ್ತದೆ. ನಾನು ಚುನಾವಣಾ ಪ್ರಚಾರದ ವೇಳೆಯೇ ತಾಲೂಕಿನ ಜ್ವಲಂತ ಸಮಸ್ಯೆಗಳ ಕುರಿತು ತಿಳಿದುಕೊಂಡಿದ್ದೆ. ಇದೀಗ ಜನತೆ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸುವತ್ತ ಮತ್ತು ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಯತ್ತ ಹೆಚ್ಚು ಗಮನ ಹರಿಸಲಾಗಿದೆ. ಮಲೆನಾಡು ಭಾಗದಲ್ಲಿ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು, ಶೀಘ್ರದಲ್ಲೇ ಎಲ್ಲ ರಸ್ತೆಗಳ ಅಭಿವೃದ್ಧಿಗೆ ಸರ್ಕಾರದಿಂದ ಅನುದಾನ ತಂದು ಅಭಿವೃದ್ಧಿಪಡಿಸಲಾಗುವುದು. ಗ್ರಾಮದ ಜನರ ಸಹಕಾರವೊಂದನ್ನೇ ನಾನು ನಿರೀಕ್ಷಿಸುತ್ತಿದ್ದು, ತಾಲೂಕಿನ ಅಭಿವೃದ್ಧಿಗೆ ನನ್ನದೇ ಆದ ಆಲೋಚನೆಗಳನ್ನು ಹೊಂದಿದ್ದೇನೆ. ಎಲ್ಲರ ಸಹಕಾರವಿರಲಿ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚೇತನ್, ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಕೃಷ್ಣೇಗೌಡ, ಗ್ರಾಮದ ರಮೇಶ್, ಸುಂದರೇಶ್, ಯುವರಾಜ್, ಯೋಗೇಶ್ ಗೌಡ, ಸಂಪತ್, ಹೆಗಡೆ, ಅಭಿವೃದ್ಧಿ ಅಧಿಕಾರಿ ವಾಸು, ರೇವತಿ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. 73 ಇಂದ ರಾಜ್ಯ ಹೆದ್ದಾರಿ ಕನ್ನಾಪುರ ಬೈಂದೂರು ರಸ್ತೆಗೆ ಸಂಪರ್ಕ ರಸ್ತೆ ಇದು. ಈ ರಸ್ತೆ ಸುಮಾರು ಈ ಭಾಗದ ಮಲೆನಾಡು ಭಾಗದ ಎಲ್ಲ ರೈತರುಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು. ತುಂಬ ದುಸ್ಥಿತಿನಲ್ಲಿ ರಸ್ತೆ ಇದೆ. ಸುಮಾರು 9 ಕಿಲೋಮೀಟರ್ ಇರ್ತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿಯಿಂದ ಈಗ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. 1.1 ಕಿಲೋಮೀಟರು 1 ಕೋಟಿ ವೆಚ್ಚದಲ್ಲಿ ಈ ರಸ್ತೆಗೆ ಗುದ್ದಲಿ ಪೂಜೆಯನ್ನು ಗ್ರಾಮಸ್ಥರ ಮತ್ತು ಸುತ್ತಮುತ್ತಲಿನ ಇವರ ನೇತೃತ್ವದಲ್ಲಿ ಈ ಗುದ್ದಲಿ ಪೂಜೆ ನಡೀತಾ ಇದೆ.
ಬಹುಶಃ ನಾನು 23 ಹಿಂದೆ ನಾನು ಹೇಳ್ತಾ ಇದ್ದೆ ಮಲೆನಾಡು ಅಭಿವೃದ್ಧಿ ಆಗಲ್ಲ ಅಂತ. ಮೊದಲನೇ ಆದ್ಯತೆಯನ್ನು ಮಲೆನಾಡು ಭಾಗಕ್ಕೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ಕೆಲಸದ ನಿಮಿತ್ತ ಯೋಜನೆ ಮಾಡಲಾಗಿದ್ದ ಅರ್ಕಲ್ಗೂಡು ತಾಲೂಕು ದೊಡ್ಡಬೆಮ್ಮತ್ತಿಯ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಕ ಆನಂದ್ ಕರ್ತವ್ಯ ಲೋಪ ಎಸಗಿದ್ದಾರೆ ಎಂದು ಜಿಲ್ಲಾಧಿಕಾರಿ ಲತಾಕುಮಾರಿ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. HCN ನ್ಯೂಸ್ ಅರ್ಕಲ್ಗೂಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 5ನೇ ದಿನವೂ ತಾಯಿ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಮೂಹ. ಧರ್ಮ ದರ್ಶನದ ಸಾಮಾನ್ಯ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದ ಜಿಲ್ಲಾಧಿಕಾರಿ. ಟಿಕೆಟ್ ಮತ್ತು ಪ್ರಸಾದದಿಂದ 2.5 ಕೋಟಿ ಆದಾಯ. ಹಾಸನಾಂಬೆ ಜಾತ್ರೆಯಲ್ಲಿ ಸೇವಾ ಕಾರ್ಯದಲ್ಲಿ ತೊಡಗಿರುವ ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳು. 2 ಪಾಳಿಗಳಲ್ಲಿ ಭಕ್ತರಿಗೆ ಅತ್ಯವಶ್ಯಕ ಸೇವೆ ಒದಗಿಸುತ್ತಿರುವ ಮಕ್ಕಳು. ಶ್ರದ್ಧೆ, ನಿಷ್ಠೆ ಮತ್ತು ಸೇವಾ ಮನೋಭಾವಕ್ಕೆ ಸಾರ್ವಜನಿಕರ ಮೆಚ್ಚುಗೆ. ಜಿಲ್ಲಾಡಳಿತದ ನಿಯಮ ಪಾಲನೆ ಮಾಡದ ಮಾಜಿ ಸಚಿವರು. ಹಾಸನಾಂಬೆ ದರ್ಶನಕ್ಕೆ ಬಂದ HD ರೇವಣ್ಣ ಕಾರು ತಡೆದು ಆಕ್ರೋಶ. ನಡೆದುಕೊಂಡು ಹೋಗಿ ದರ್ಶನ ಪಡೆದ ದಂಪತಿಗಳು. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.